ವಿನಯ್ ಕುಲಕರ್ಣಿಗೆ ರಿಲೀಫ್ ಸಿಗುತ್ತಾ? ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆಗುತ್ತಾ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆಯಾಗಿದೆ. ಈಗಾಗಲೇ ಸದ್ಯದ ಮಟ್ಟಿಗೆ ವಿನಯ್ ಕುಲಕರ್ಣಿ ದೋಷಿನಾ ಅಥವಾ ಖುಲಾಸೆನಾ ಅನ್ನುವಂಥದ್ದು ನಿರ್ಧಾರವಾಗುತ್ತೆ. ಮಾಜಿ ಮಂತ್ರಿ ವಿನಯ್ ಕುಲಕರ್ಣಿಗೆ ಇಂದು ಬಿಗ್ ಡೇ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ರಾಜ್ಯದ ಹೈ ಪ್ರೊಫೈಲ್ ಕೇಸ್ ತೀರ್ಪು ಇವತ್ತು ವಿನಯ್ ಕುಲಕರ್ಣಿಗೆ ಡವ ಶುರುವಾಗಿದೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದ ಅಂತಿಮ ತೀರ್ಪು ಇವತ್ತಿನ ದಿನ ಹೊರಹೊಮ್ಮುವಂಥದ್ದು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಎಲ್ಲರ ಚಿತ್ತ ಈಗಾಗಿದೆ. ಏಪ್ರಿಲ್ 9ನೇ ತಾರೀಕು ಇದ್ದಂತಹ ತೀರ್ಪು ಈಗ ಬದಲಾಗಿ ಇಂದಿಗೆ ಮುಂದೂಡಿಕೆ ಆಗಿರುವಂಥದ್ದು. ಏಪ್ರಿಲ್ 9ನೇ ತಾರೀಕು ಆಗಬೇಕಾಗಿತ್ತು ಈ ಒಂದು ತೀರ್ಪು, ಆದರೆ ಇವತ್ತಿಗೆ ಮುಂದೂಡಿಕೆ ಆಗಿದೆ. ಸೊ ಆ ಒಂದು ಕಾರಣದಿಂದಾಗಿ ಇವತ್ತು ತೀರ್ಪು ಹೊರಹೊಮ್ಮುವಂಥದ್ದು. ಇಂದು ವಿನಯ್ ಕುಲಕರ್ಣಿ ಸೇರಿ 21 ಆರೋಪಿಗಳ ಭವಿಷ್ಯ ನಿರ್ಧಾರವಾಗುತ್ತೆ. ವಿನಯ್ ಕುಲಕರ್ಣಿ ಮತ್ತು ಅವರ ಬೆಂಬಲಿಗರಿಗೆ ಡವ ಶುರುವಾಗಿದೆ. ಈಗಾಗಲೇ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿನಯ್ ಕುಲಕರ್ಣಿ ಅವರು ಮತ್ತು ಅವರನ್ನು ಸೇರಿಸಿ 21 ಜನರು ಏನಿದ್ದಾರೆ, 21 ಜನರು ಆರೋಪಿಗಳ ಭವಿಷ್ಯ ಇಂದಿನ ದಿನ ನಿರ್ಧಾರವಾಗುವಂಥದ್ದು. ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆಗುತ್ತಾ, ಏನಾಗಬಹುದು ಅನ್ನುವಂಥದ್ದನ್ನು ಜನಪ್ರತಿನಿಧಿಗಳ ಕೋರ್ಟ್ ಇವತ್ತು ತೀರ್ಪನ್ನು ನೀಡುತ್ತೆ. ಎಲ್ಲ ವಿಚಾರಣೆಯನ್ನು ಮಾಡಿ ಏನೆಲ್ಲ ಆಗಿದೆ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ಒಂದು ಮಹತ್ವದ ತೀರ್ಪನ್ನು ನೀಡುತ್ತೆ ಜನಪ್ರತಿನಿಧಿಗಳ ಕೋರ್ಟ್. ಅಥವಾ ಮುಂದೂಡಿಕೆ ಮಾಡಿದ್ರೂ ಮಾಡಬಹುದು, ಅದರಲ್ಲಿ ಅದು ಕೂಡ ಸಾಧ್ಯತೆ ಇದೆ. ವಿನಯ್ ಕುಲಕರ್ಣಿಗೆ ರಿಲೀಫ್ ಸಿಗುತ್ತಾ ಅಥವಾ ಜೀವಾವಧಿ ಶಿಕ್ಷೆ ಆಗುತ್ತಾ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗಿದೆ. ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ ಸದ್ಯದ ಮಟ್ಟಿಗೆ. ಏನಾಗಬಹುದು ಈ ಒಂದು ಯೋಗೇಶ್ ಗೌಡ ಕೊಲೆ ಕೇಸ್ ಏನಿದೆ, ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ವಿನಯ್ ಕುಲಕರ್ಣಿ ಸೇರಿ 21 ಆರೋಪಿಗಳ ಭವಿಷ್ಯ ಇಂದಿನ ದಿನ ನಿರ್ಧಾರವಾಗುತ್ತೆ. ಸೊ ಇದು ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಏನಾಗಬಹುದು, ಜನಪ್ರತಿನಿಧಿಗಳ ಕೋರ್ಟ್ ಯಾವ ಒಂದು ತೀರ್ಪನ್ನು ನೀಡಬಹುದು ಅನ್ನುವಂಥದ್ದು. ಇನ್ನು ಯೋಗೇಶ್ ಗೌಡ ಪ್ರಕರಣ ಆರೋಪಿಗಳು ಇವರೇ ನೋಡಿ. ಮುಖ್ಯವಾಗಿ A1 ಆರೋಪಿಯಾಗಿ ಬಸವರಾಜ್, A2 ವಿಕ್ರಮ್, A3 ಕೀರ್ತಿ ಕುಮಾರ್, A4 ಆರೋಪಿಯಾಗಿ ಸಂದೀಪ್, A5 ವಿನಾಯಕ್ ಮತ್ತು A6 ಮಹಾಬಲೇಶ್ವರ, A7 ಆರೋಪಿಯಾಗಿ ಸಂತೋಷ್, A8 ಆಗಿ ದಿನೇಶ್ ಎಂ, A9 ಆರೋಪಿಯಾಗಿ ಅಶ್ವಥ್, A10 ಆರೋಪಿಯಾಗಿ ಸುನೀಲ್, A11 ಆರೋಪಿಯಾಗಿ ನಜೀರ್ ಅಹಮದ್, A12 ಆರೋಪಿಯಾಗಿ ಶಾನ್ವಾಸ್. ಹೀಗೆ 21 ಆರೋಪಿಗಳಿದ್ದಾರೆ. A13 ಆರೋಪಿಯಾಗಿ ನೂತನ್ ಇದ್ದಾರೆ, A14 ಆರೋಪಿಯಾಗಿ ಹರ್ಷಿತ್, A15 ಆರೋಪಿಯಾಗಿ ವಿನಯ್ ಕುಲಕರ್ಣಿ. ಸೊ ಈ ರೀತಿಯಾಗಿ 21 ಆರೋಪಿಗಳು ಇದ್ದಾರೆ. ಯೋಗೇಶ್ ಗೌಡ ಧಾರವಾಡ ಬಿಜೆಪಿಯ ಮುಖಂಡ. ಯೋಗೇಶ್ ಗೌಡ ಧಾರವಾಡ ಜಿಪಂ ಸದಸ್ಯರಾಗಿದ್ದರು. ಇನ್ನು ಯೋಗೇಶ್ ಗೌಡ ಪ್ರಕರಣದ ವೃತ್ತಾಂತವನ್ನು ನೋಡ್ತಾ ಇದ್ದರೆ ಶಾಸಕ ವಿನಯ್ ಕುಲಕರ್ಣಿ ಹೆಸರು ಇಲ್ಲಿ ಪ್ರಮುಖವಾಗಿ ಪ್ರಸ್ತಾಪವಾಗ್ತಾ ಇದೆ. 2019ರಲ್ಲಿ ಸಿಬಿಐ ತನಿಖೆಗೆ ವಹಿಸಿದಂತಹ ಅಂದಿನ ರಾಜ್ಯ ಸರ್ಕಾರ ಸಿಬಿಐ ತನಿಖೆಯ ಬಳಿಕ IPC ಸೆಕ್ಷನ್ 143, 147, 148 ಮತ್ತು 120, 302 ಇವೆಲ್ಲದರ ಅಡಿಯಲ್ಲಿ ಕೇಸ್ ಈಗಾಗಲೇ ದಾಖಲಾಗಿದೆ. ಸಾಕಷ್ಟು ತನಿಖೆ ಕೂಡ ನಡೀತಾ ಇದೆ. ತನಿಖೆ ನಡೆಸಿ 21 ಮಂದಿ ಸಿಬಿಐ ಚಾರ್ಜ್ ಶೀಟನ್ನು ಸಲ್ಲಿಕೆ ಕೂಡ ಈಗಾಗಲೇ ಮಾಡಿದ್ದಾರೆ. ಕೊಲೆ ಪ್ರಕರಣ ಸಂಬಂಧ 113 ಸಾಕ್ಷಿಗಳ ಉಲ್ಲೇಖವಾಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾಗಿ ಸಾಕ್ಷಿಗಳು ಉಲ್ಲೇಖವಾಗಿದೆ. 2020ರಲ್ಲಿ ವಿನಯ್ ಕುಲಕರ್ಣಿ ಅವರನ್ನು ಸಿಬಿಐ ಅವರು ಬಂಧನ ಮಾಡಿದರು. ಬರೋಬ್ಬರಿ 6 ವರ್ಷಗಳ ಕಾಲ ನಡೆದಿರುವಂತಹ ಈ ಒಂದು ವಿಚಾರಣೆ ಇದು ಇವತ್ತಿನದಲ್ಲ. ಇದು 6 ವರ್ಷಗಳ ಕಾಲ ಈ ಒಂದು ವಿಚಾರಣೆ ನಡೀತಾ ಇದೆ. ಸಾಕ್ಷಿಗಳು, ಆರೋಪಿಗಳ ವಿಚಾರಣೆ, ತಾಂತ್ರಿಕ ವರದಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ರಾಜಕೀಯ ವೈಷಮ್ಯದಿಂದ ಯೋಗೇಶ್ ಗೌಡ ಕೊಲೆಯಾಗಿದ್ದಾರೆ ಅನ್ನುವಂತಹ ಮಾತುಗಳು, ಆರೋಪಗಳು ಕೂಡ ಕೇಳಪಟ್ಟಿದ್ದೇವೆ. ಯೋಗೇಶ್ ಗೌಡರನ್ನು ಗುಂಡಿಕ್ಕಿ ಹತ್ಯೆ ಮಾಡಿದ್ದ ಆರೋಪಿಗಳು ಈಗ ಸಾಕಷ್ಟು ಆರೋಪಗಳು ಕೂಡ ಕೇಳಿಬಂದಿದೆ. ಸೊ ಈ ಒಂದು ವಿಚಾರವಾಗಿ 6 ವರ್ಷಗಳಿಂದ ಸತತವಾಗಿ ವಿಚಾರಣೆಯೊಂದನ್ನು ಮಾಡ್ತಾ ಇದ್ದಾರೆ.